ANMR ನ್ಯೂಸ್ಗೆ ಸ್ವಾಗತ. ನಿಮ್ಮಕಾಯಲಹಳ್ಳಿ ದರ್ಗಾ ಹುಂಡಿಯಲ್ಲಿ ರೂ 11.72 ಲಕ್ಷ ಸಂಗ್ರಹ. ಮುಸ್ಲಿಂ ಬಾಂಧವರ ಪ್ರಖ್ಯಾತ ಯಾತ್ರಾ ಸ್ಥಳವಾಗಿರುವ ತಾಲೂಕಿನ ಮುರುಗಮಲ್ಲ ಹೋಬಳಿ ನಿಮ್ಮಕಾಯಲಹಳ್ಳಿ ಹಜರತ್ ಕಾಕೇಶ ಮೌಲಾ ಬಾಗ ದರ್ಗಾದಲ್ಲಿ ರೂ 11,22,250 ರುಗಳು ಸಂಗ್ರಹವಾಗಿದೆ ಎಂದು ಮುರುಗಮಲ್ಲ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಅಖಿಲೇಶ್ ಕುಮಾರ್ ತಿಳಿಸಿದರು. ಹುಂಡಿಗಳು ತುಂಬಿ ಹೋಗಿರುವುದರಿಂದ ದರ್ಗಾಕ್ಕೆ ಬರುವ ಭಕ್ತರು ಕಾಣಿಕೆ ಸಲ್ಲಿಸಲು ಪರದಾಡುತ್ತಿರುವುದನ್ನು ತಿಳಿದ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಮಿತಿಯ ಜಿಲ್ಲಾಧ್ಯಕ್ಷರು ಮತ್ತು ಕೆನರಾ ಬ್ಯಾಂಕ್ ಅಧಿಕಾರಿಗಳು ಇಂದು ನಿಮ್ಮಕಾಯಲಹಳ್ಳಿ ದರ್ಗಾದ ಹುಂಡಿಗಳನ್ನು ಎಣಿಕೆ ಮಾಡಲು ನಿರ್ಧರಿಸಿದರು. ಅದರಂತೆ ದರ್ಗಾ ಹುಂಡಿ ಹಣ ಎಣಿಕೆ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ದರ್ಗಾ ಕಮಿಟಿಯ ಸದಸ್ಯರು ಸಾರ್ವಜನಿಕರ ಮುಂದೆ ತೆರವು ಮಾಡಿ ಎಣಿಸಿದ ನಂತರ ಬ್ಯಾಂಕಿನಲ್ಲಿರುವ ದರ್ಗಾ ಖಾತೆಗೆ ಹಣವನ್ನು ಜಮಾ ಮಾಡಲಾಯಿತು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀದ್ ಪಾಷಾ, ನಿಮ್ಮಕಾಯಲಹಳ್ಳಿ ದರ್ಗಾದ ಹುಂಡಿಗಳನ್ನು ಪ್ರತಿ ವರ್ಷ ಒಮ್ಮೆ ಎಣಿಸುತ್ತೇವೆ. ಇಂದು ಸಂಗ್ರಹವಾದ ಹಣವನ್ನು ವಕ್ಫ್ ಖಾತೆಗೆ ಜಮಾವಣೆ ಮಾಡುವುದರ ಜೊತೆಗೆ ದರ್ಗಾದ ಅಭಿವೃದ್ಧಿಗೆ ಮತ್ತು ಉರುಸಿಗೆ ಹೆಚ್ಚು ಹಣ ಖರ್ಚು ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಸಮಿತಿಯ ಸದಸ್ಯರಾದ ಹಾಜಿ ಅನ್ಸರ್ ಖಾನ್, ಮೌಲಾ ಜಮೀರ್, ಮಿರಾನ್ ಶರೀಫ್, ಸಾದಿಕ್ ಪಾಷಾ ಸೇರಿದಂತೆ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ಬಟ್ಟಳ್ಳಿ ಠಾಣೆಯ ASI ಪ್ರಕಾಶ್ ಮತ್ತು ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಹಜರತ್ ಕಾಕೇಶ ಮೌಲಾ ಮಿಲ್ಗಾರಲ್ಲಿ ದರ್ಗಾನ ಹುಂಡಿ ಓಪನ್ ಮಾಡಿದ್ದೀವಿ. ಇದು ವಾರ್ಷಿಕವಾಗಿ ಅಂದರೆ ವರ್ಷಕ್ಕೊಂದ್ಸರಿ ಮಾತ್ರ ಇದನ್ನು ಹುಂಡಿ ತೆಗಿತೀವಿ ನಾವು. ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 19 ಮತ್ತು 20ನೇ ತಾರೀಕು ಇನ್ಶಾಲ್ಲ ಈ ದರ್ಗಾದ ಗಂಧೋತ್ಸವ ಇದೆ. ಈ ಏನು 11,20,000 ಚಿಲ್ಲರೆ ಆಗಿದೆ. ಈ ಅಮೌಂಟನ್ನು ನಾವು ನಮ್ಮ ಕೆನರಾ ಬ್ಯಾಂಕ್ ಮುರುಗಮಲ್ಲ ದರ್ಗಾ ಅಕೌಂಟಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ. ಇವತ್ತೇ ಡಿಪಾಸಿಟ್ ಮಾಡ್ತೀವಿ. ಈ ಅಮೌಂಟಿಂದಲೇ ಈ ದರ್ಗಾ ಉರುಸು ಮತ್ತು ಏನೇನು ಖರ್ಚು ವೆಚ್ಚಗಳಿದೆ ಇದೇ ಹಣದಿಂದ ನಾವು ಭರಿಸ್ತಾ ಇದ್ದೀವಿ. ಇನ್ಶಾಲ್ಲ ಮುಂದಿನ ಇನ್ನೇನು 20 ದಿನ ಬ್ಯಾಲೆನ್ಸ್ ಇದೆ ಉರುಸ್ಗೆ. ಅದಕ್ಕೆ ಏನು ಬೇಕು ಸಿದ್ಧತೆ ಮುಂದಿನ ವಾರದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ಶಾಲ್ಲ ಲಾಸ್ಟ್ ಟೈಮು 6 ಲಕ್ಷ ಚೇಂಜ್ ಆಗಿತ್ತು. ಈ ಸಾರಿ ಸ್ವಲ್ಪ ಜಾಸ್ತಿ ಆಗೋದಿದೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಇಲ್ಲಿ. ಇನ್ಶಾಲ್ಲ ಅದು ಖರ್ಚು ಎಷ್ಟಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಇಲ್ಲಿ ತುಂಬ ನಮ್ಮ ಇನ್ಶಾಲ್ಲ ಇಲ್ಲಿ ನಮಗೆ ಒಂದು ಬೋರ್ವೆಲ್ ಇದೆ, ಅದರಿಂದ ಸಫಿಷಿಯೆಂಟಾಗಿ ನೀರು ಸಿಗ್ತಾ ಇದೆ. ಸ್ವಲ್ಪ ಹೈಜೆನಿಕ್ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತಗೊಳ್ತಾ ಇದ್ದೀವಿ. ಹೊಸದಾಗಿ ಮತ್ತು ಟ್ರಾಲಿ ತಂದಿರ್ತೀವಿ, ಎಲ್ಲನೆಲ್ಲ ಡಂಪ್ ಮಾಡ್ತೀವಿ ಇಲ್ಲಿ ಕಸ. ಈಗ ಅದನ್ನು ಪ್ರಾಪರಾಗಿ ಒಂದು ಟ್ರ್ಯಾಕ್ಟರಲ್ಲಿಟ್ಟು ಅದನ್ನು ಡಂಪ್ ಮಾಡಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತು ಮಾನ್ಯ COS ಮೇಡಮ್ ಅವ್ರ ಜೊತೆ ನಾವು ಮಾತಾಡಿದ್ದೀವಿ. ಇಲ್ಲಿಂದ ಮತ್ತು ಮುರುಗಮಲ್ಲಕ್ಕೆ ಏನಿದೆ ಅದನ್ನು ಡಂಪಿಂಗ್ ಯಾರ್ಡಿಗೆ ಕಳಿಸಿ ಅಲ್ಲಿಂದ ಕಸನ ಸೆಗ್ರಿಗೇಟ್ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಲ್ಲಿ ಮೂಲಭೂತ ಸಮಸ್ಯೆಗಳು ತುಂಬ ಇದೆ. ಈಗ ಪ್ರತಿಯೊಂದು ಈಗ ನಮ್ಮ ಟಾಯ್ಲೆಟ್ಸ್ ಪ್ರಾಬ್ಲಮ್ ಇತ್ತು. ಮೊನ್ನೆ ಟೂರಿಸಂ ಡಿಪಾರ್ಟ್ಮೆಂಟ್ ಟಾಯ್ಲೆಟ್ಸ್ ಕಟ್ಸ್ಕೊಟ್ಟಿದ್ದೀವಿ.